ಇವತ್ತು ತುಮಕೂರಿನಲ್ಲಿ ಬಹಳ ದೊಡ್ಡ ಒಂದು ಇತಿಹಾಸವನ್ನೇ ಕ್ರಿಕೆಟಿನ ಸಂಸ್ಥೆಯವರು, ರಾಜ್ಯದ ಕ್ರಿಕೆಟ್ ಸಂಸ್ಥೆಯವರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಪ್ರಪ್ರಥಮವಾಗಿ ನಾನು ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಅಧ್ಯಕ್ಷರಿಗೆ ಮತ್ತು ಅವರ ಸಮಿತಿಗೆ ನಾನು ಅಭಿನಂದನೆಯನ್ನು ಹೇಳೋದಕ್ಕೆ ಬಯಸ್ತೇನೆ. ನಾವು ಸುಮಾರು ದಿವಸಗಳ ಹಿಂದೆ ನಾವು ಇಲ್ಲಿ ಒಂದು ಕ್ರಿಕೆಟ್ ಸ್ಟೇಡಿಯಂ ಅನ್ನ ಮಾಡಬೇಕು, ಸರ್ಕಾರದಿಂದ ತಮಗೆ ಜಾಗವನ್ನ ಕೊಡ್ತೇವೆ ಅಂತ ಹೇಳಿ ನಾನು ಮಾನ್ಯ ಶಂಕರ್ ಅವರ ಹತ್ರ, ಮಾನ್ಯ ರಘುರಾಮ್ ಭಟ್ರ್ ಅವರ ಹತ್ರ ವಿನಂತಿ ಮಾಡಿಕೊಂಡಾಗ ಅವರು ನನ್ನನ್ನು ಏನು ಪ್ರಶ್ನೆ ಕೇಳಲೇ ಇಲ್ಲ. ನಾವು ಖಂಡಿತವಾಗಿ ತುಮಕೂರಿನಲ್ಲಿ ಮಾಡ್ತೇವೆ ಅಂತ ಹೇಳಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದ ಜೊತೆಯಲ್ಲಿ ಅವರು ಒಂದು ಕ್ರಿಕೆಟ್ ಅಕಾಡೆಮಿಯನ್ನು ಕೂಡ, ಅಂತಾರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿಯನ್ನು ಕೂಡ ಮಾಡಬೇಕು ಅಂತಕ್ಕಂಥ ಚಿಂತನೆಯಿಂದ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಡಿಗಲ್ ಹಾಕಿದ್ದಾರೆ. ನನಗೆ ಮಾನ್ಯ ಶಂಕರ್ ಅವರು ಕಾರ್ಯದರ್ಶಿಗಳು ಹೇಳಿರುವ ರೀತಿಯಲ್ಲಿ ನಾವು 2 ವರ್ಷದಲ್ಲಿ ಈ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ. ಹಣ ಇದೆ ನಮ್ಮ ಹತ್ರ, ಅವರಿಗೆ ಹಣಕ್ಕೇನು ಕೊರತೆ ಇಲ್ಲ, KSCನವ್ರಿಗೆ ಹಣಕ್ಕೇನು ಕೊರತೆ ಇಲ್ಲ. ನಮ್ಮ CEO ಅವರು ಕೂಡ ಇದ್ದಾರೆ, ಎಕ್ಸಿಕ್ಯೂಟಿವ್ ಕಮಿಟಿ, ದೊಡ್ಡ ಗಣೇಶ್ ಸ್ವಲ್ಪ ಎದ್ದಿದ್ಕೊಂಡ್ರೆ ಎಲ್ಲ ನೋಡ್ತಾರೆ, ಗಣೇಶ್ ಎಲ್ಲ ನೋಡ್ತಾರೆ. ಅದರಿಂದ ಅವರೆಲ್ಲರೂ ಕೂಡ ಇವತ್ತು ಬಹಳ ಸಂತೋಷದಿಂದ ಬಂದಿದ್ದಾರೆ. ನಾನು ಅವರಿಗೆ ತುಂಬ ಹೃದಯದ ಸ್ವಾಗತದ ಜೊತೆಗೆ ಅಭಿನಂದನೆಯನ್ನು ಕೂಡ ಈಗ ಹೇಳಿದ್ದೇನೆ. ಸ್ನೇಹಿತರೆ, ಮಾನ್ಯ ಮುಖ್ಯಮಂತ್ರಿಗಳು ಈ ಭಾಗಕ್ಕೆ ಕೈಗಾರಿಕೆ ಬಾಂಬೆ ಚೆನ್ನೈ ಕಾರಿಡಾರ್ ಏನಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ. ಈ ಭಾಗಕ್ಕೆ ಸುಮಾರು 20,000 ಎಕರೆ ಭೂಮಿಯನ್ನ ಅಕ್ವೈರ್ ಮಾಡಿ ಇಲ್ಲಿ ಒಂದು ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಕೈಗಾರಿಕೆಯ ಒಂದು ಹಬ್ ಆಗಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಬಜೆಟ್ ನಲ್ಲಿ ಎಲ್ಲ ರೀತಿಯ ಸಹಕಾರವನ್ನ ಕೊಟ್ಟಿದ್ದಾರೆ. 6 ಸ್ಟೇಜ್ ನಲ್ಲಿ ಈ ಅಕ್ವಿಸಿಷನ್ ಆಗಬೇಕು. ಈಗಾಗಲೇ 4 ಸ್ಟೇಜ್ ಅಕ್ವಿಸಿಷನ್ ಆಗಿ ಸುಮಾರು 150ಕ್ಕೂ ಹೆಚ್ಚು ಇಂಡಸ್ಟ್ರಿಗಳು ಈಗಾಗಲೇ ಬಂದಿದೆ. ಜಾಪನೀಸ್ ಟೌನ್ಶಿಪ್ ಕೂಡ ಸುಮಾರು 500 ಎಕರೆ ಭೂಮಿಯನ್ನ ಅವರಿಗೆ ಕೊಟ್ಟಿದ್ದೇವೆ, ಅವರು ಪ್ರಾರಂಭ ಮಾಡ್ತಾರೆ. ಈಗಾಗಲೇ ಫುಡ್ ಪಾರ್ಕ್ ಬಂದಿದೆ, ಪ್ರಧಾನಮಂತ್ರಿಗಳೇ ಬಂದು ಇಲ್ಲಿ ಉದ್ಘಾಟನೆಯನ್ನ ಮಾಡಿದ್ದಾರೆ. ನಿಮ್ಸ್ ಬಂದಿದೆ ಮತ್ತು ಬೇರೆ ಬೇರೆ ಇಂಡಸ್ಟ್ರಿಗಳು ಕೂಡ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಬರುತ್ತೆ. ಒಂದೇ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಈ ಭಾಗದ ಜನರಿಗೆ ಉದ್ಯೋಗ ಸಿಗುವಂತೆ ಆಗ್ಬೇಕು. ಯಾಕೆಂದ್ರೆ ನಾವು ಇಲ್ಲಿ ಜಮೀನನ್ನ ಕಳ್ಕೊಂಡು, ನಾವು ಜಮೀನನ್ನ ಕೊಟ್ಟು ಬೇರೆಯವರು ಬಂದು ಉದ್ಯೋಗ ಮಾಡ್ತಾರೆ, ನಮ್ಮವರಿಗೆ ಉದ್ಯೋಗ ಸಿಗೋದಿಲ್ಲ ಅನ್ನೋಂಥದ್ದಾಗಬಾರದು. ಹಾಗಾಗಿ ನಾನು ಯಾರು ಇಲ್ಲಿ ಇಂಡಸ್ಟ್ರಿಯನ್ನ ಮಾಡ್ತಕ್ಕಂಥವರಿಗೆ ನಾನು ಈಗಾಗಲೇ ಅನೇಕ ಸಂದರ್ಭದಲ್ಲಿ ಮನವಿ ಮಾಡಿದ್ದೇನೆ, ಸ್ಥಳೀಯರಿಗೆ ಕೆಲಸ ಕೊಡಬೇಕು ಹಾಗೆ ಅಂತೇಳಿ. ಆದ್ರಿಂದ ಇವತ್ತು ಈ ಕ್ರೀಡಾಂಗಣ ಇಡೀ ವಿಶ್ವದಲ್ಲೇ ಈ ತಮ್ಮ ಊರು, ಈ ಗ್ರಾಮ ಮತ್ತು ಈ ಭಾಗ ವಿಶ್ವಕ್ಕೆ ಪರಿಚಯ ಆಗುವಂತ ರೀತಿಯಲ್ಲಿ ಈ ಒಂದು ಕ್ರೀಡಾಂಗಣ ಪ್ರಾರಂಭ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ CEO ಅವರು ಮತ್ತು ನಮ್ಮ ಈ ಭಾಗದ KIDB ಅಧಿಕಾರಿಗಳು ಹಗಲಿರುಳು ಇದನ್ನ ಆದಷ್ಟು ಬೇಗ ಮಾಡಿಕೊಡೋದಕ್ಕೆ ಕ್ಯಾಬಿನೆಟ್ ನಲ್ಲಿ ತಂದು ಅದನ್ನ ಅಪ್ರೂವ್ ಮಾಡಿ ಅದನ್ನ ಅಧಿಕೃತವಾಗಿ ಶಾಸನಬದ್ಧವಾಗಿ ನಾವು ಕೊಡ್ತಕ್ಕಂಥದ್ದಕ್ಕೆ ಆ ಎಲ್ಲ ಅಧಿಕಾರಿಗಳು ಕೂಡ ಶ್ರಮ ವಹಿಸಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಸ್ನೇಹಿತರೆ, ಹೆಚ್ಚು ಮಾತನಾಡ್ತಕ್ಕಂಥದ್ದಲ್ಲ, ಯಾಕೆಂದ್ರೆ ಈಗ ನಮಗೆ ತುಮಕೂರು ಪಟ್ಟಣದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೇವೆ. ಹಾಗಾಗಿ ಯಾರು ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ. ತಮ್ಮೆಲ್ಲರಿಗೂ ಕೂಡ ಶುಭವನ್ನ ಕೋರಿ ಮಾನ್ಯ ಶಂಕರ್ ಅವರಿಗೆ, ಮಾನ್ಯ ಅಧ್ಯಕ್ಷರಾದ ರಘುರಾಮ್ ಭಟ್ರಿಗೆ ವಿನಂತಿ ಏನಪ್ಪಾ ಅಂದ್ರೆ, ಬೇಗ ಪ್ರಾರಂಭ ಮಾಡಿಸ್ಕೊಡಿ, ಬೇಗ ಮುಗಿಸ್ಕೊಡಿ. ಯಾಕೆಂದ್ರೆ ನಮಗೆ ನಮ್ಮ ಹುಡುಗರೆಲ್ಲ ಕಾಯ್ತಾವ್ರೆ ಬೌಲ್ ಮಾಡೋದಕ್ಕೆ, ಬ್ಯಾಟ್ ಮಾಡೋದಕ್ಕೆ ಎಲ್ಲ. ಅದಕ್ಕೋಸ್ಕರ ಆದಷ್ಟು ಬೇಗ ನಮ್ಗೆ ಕ್ರಿಕೆಟ್ ಸ್ಟೇಡಿಯಂ ಹಾಕ್ಬಿಟ್ರೆ ಈ ಭಾಗದಲ್ಲಿ ಬಹಳ ಒಂದು ಉತ್ತಮವಾದ
ಬೆಳವಣಿಗೆ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸುರೇಶ್ ಗೌಡ್ರು ಅವರು ನಿನ್ನೆ ತನಕ ಸ್ವಲ್ಪ ಹೆಂಗಂಗೋ ಇತ್ತು, ಇವತ್ತು ಸರಿ ಹೋಗಿದ್ದಾರೆ ಸರ್ ಸುರೇಶ್ ಗೌಡ್ರು. ಅವ್ರದೇ ಕ್ಷೇತ್ರ, ಗೌರಿಶಂಕರ್ ಇಲ್ಲೇ ಇದ್ದಾರೆ, ಅವರೆಲ್ಲ ಇಬ್ರು ಇಲ್ಲಿ ಸೇರ್ಕೊಂಡು ಒಂದೊಂದ್ಸರಿ ಎಡವಟ್ ಮಾಡ್ಬಿಡ್ತಾರೆ. ಇವತ್ತು ಚೆನ್ನಾಗಾಗಿದೆ. ಅವ್ರಿಗೆ ಏನಿಲ್ಲ, ಅವ್ರಿಗೆ ಅವರ ಕ್ಷೇತ್ರದ ಅಭಿವೃದ್ಧಿಗೆ ಒಂದಿಷ್ಟು ಫಂಡ್ಸ್ ಕೊಡ್ಬೇಕು ಅಂತ ಕೇಳಿದ್ದಾರೆ. ನಾನಾಗ್ಲೇ ಹೇಳಿದ್ದೇನೆ ಕೊಡ್ತೀವಿ ಅಂತೇಳಿ. ಸಮಗ್ರವಾದ ಅಭಿವೃದ್ಧಿಯನ್ನ ಮಾಡ್ತೇವೆ, ಮುಖ್ಯಮಂತ್ರಿಗಳು ಮಾಡ್ಕೊಡ್ತಾರೆ ಅಂತ ಹೇಳಿ ಹೇಳಿದ್ದೇನೆ. ಸುರೇಶ್ ಇಲ್ಲೇ ಅಲ್ಲ, ಅವ್ರೊಬ್ರಿಗೆ ಹೇಳಲಿಲ್ಲ, ನಿಮ್ಗೂ ಸುರೇಶ್ ಬಾಬು, ಕೃಷ್ಣಪ್ಪ, ಜ್ಯೋತಿ ಗಣೇಶು ಇಲ್ಲಿರೋರ್ ಪೈಕಿ ಜ್ಯೋತಿ ಆದ್ರಿಂದ ಎಲ್ಲರಿಗೂ ಶುಭವಾಗ್ಲಿ ಅಂತೇಳಿ ಈಗ ಮಾನ್ಯ ಹೌದು ಹೇಳಿದ್ನಲ್ಲ, ನಮ್ಮ ಹುಡುಗರು ಕಾಯ್ತಾ ಇದ್ದಾರೆ ಆಯ್ತಾ. ನಮಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.